ಸೀತಾರಾಮ್ ಅವರು ಫೋನ್ ಮಾಡ್ತಿದ್ದಾರೆ. ಸೀತಾರಾಮ್ ಅವರೇ ಕೇಳಿಸ್ತಿದ್ಯಾ? ಬಿಜಾಪುರನ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಕೇಳಿ ಪ್ರಶ್ನೆ ಕೇಳಿ. ಸರ್ ನನ್ನ ಹೆಸರು ಸಿದ್ದಾರಾಮ್ ಬಿರಾದರ್ ಅಂತ, ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಮಾತಾಡೋದು. ಸಿದ್ದಾರಾಮ್ ಓಕೆ, ಜಸ್ಟ್ ಕರೆಕ್ಷನ್ ಮಾಡ್ಕೊತೀವಿ, ಹೇಳಿ. ಹಾ ಸರ್, ಈಗ ಮೊದಲನೇದಾಗಿ ಕೋವಿಡ್ ನ ನಾವು ವ್ಯಾಕ್ಸಿನೇಷನ್ 2 ಸರಿ ಮಾಡ್ಕೊಂಡಿದೀವಿ ಸರ್. ಈಗ J.1 ಅಂತ ಹೊಸ ತಳಿ ಬಂದಿದೆಯಲ್ಲ, ಇದಕ್ಕೆ ಮತ್ತೆ ವ್ಯಾಕ್ಸಿನೇಷನ್ ಏನಾದ್ರು ಬರುತ್ತಾ? ಇಲ್ಲ, ಇದಕ್ಕೆ ಇದರಿಂದ ಈ J.1 ದಿಂದ ಯುವಕರಿಗೂ ಮತ್ತು ಗರ್ಭಿಣಿ ಸ್ತ್ರೀಯರಿಗೂ ಮತ್ತು ಇದರಿಂದ ಯಾವ ರೀತಿ ನಾವು ಅಂತರವನ್ನು ಕಾಪಾಡಿಕೊಳ್ಬೇಕು ಮತ್ತು ಅದರಿಂದ ನಾವು ಯಾವ ರೀತಿಯನ್ನ ಅಂತರದಲ್ಲಿ ಇರ್ಬೇಕಂತ ಕೇಳ್ತಾ ಇದ್ದೀನಿ ಸರ್. ಮೊದಲನೇದಾಗಿ ಸೀತಾರಾಮ್ ಅವರೇ, ನಿಮಗೆ 2 ವ್ಯಾಕ್ಸಿನೇಷನ್ ನೀವು ತಗೊಂಡಿದ್ರೆ ಖಂಡಿತವಾಗ್ಲೂ ಇದರಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತೆ ನೀವೇನು ಬೇರೆ ವ್ಯಾಕ್ಸಿನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಅದರಿಂದ ತಮಗೆ ಏನಿದೆ ಸಂಪೂರ್ಣವಾಗಿ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ ನೀವು ನೋಡ್ತಾ ಹೋದಾಗ ಬೇರೆಯವರಿಂದ ನೀವು ಅಂತರ ಕಾಯ್ಕೋಬೇಕು ಅಂತಂದರೆ ಗರ್ಭಿಣಿ ಸ್ತ್ರೀಯರು ಅಥವಾ ವಯಸ್ಸಾದವ್ರ ಹತ್ರ ಅವರಿಗೆ ಮಾಸ್ಕ್ ಧರಿಸ್ಬೇಕು ಅಂತ ಹೇಳಿದೆ. ಹಾಗಾಗಿ ಅವರು ಮಾಸ್ಕ್ ಧರಿಸಿದರೆ ಒಳ್ಳೆಯದು. ಬಟ್ ಒಟ್ಟಿನಲ್ಲಿ ಏನು ಹೇಳ್ಬೇಕಂದ್ರೆ, ಸಾಮಾನ್ಯವಾಗಿ ತಾವು ಎಲ್ಲಿ ಏನಂದರೆ ಒಂದು ಮಾಸ್ಕ್ ಧರಿಸ್ಬೇಕು, ಮತ್ತು ಹ್ಯಾಂಡ್ ಹೈಜೀನ್ ಅಂತೀವಿ, ಎಲ್ಲಿ ಕೈ ತೊಳಿಬೇಕು. 3ನೇದು ಜನಗಳಿಂದ ಅಂತರ ಕಾಯಬೇಕು. ಅವಶ್ಯಕತೆ ಇದ್ದರಷ್ಟೇ ಮನೆಯಿಂದ ಹೊರಗಡೆ ಹೋಗುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದ್ದರೆ ಹೋಗಬೇಕಾಗುತ್ತೆ. ಹಾಗಾಗಿ ಮೊದಲೇನು ಮುಂಜಾಗ್ರತೆ ಕ್ರಮ ತಗೊಳ್ತಿದ್ರ ಅದರಿಂದ ತೊಗೊಂಡ್ರೆ ಖಂಡಿತವಾಗ್ಲೂ ಇದಾಗುತ್ತೆ. ಒಂದು J.1 ಏನಿದೆ ಅದು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಬಟ್ ಆದರೆ ನಿರ್ಲಕ್ಷ್ಯ ಕೂಡ ಮಾಡಬಾರ್ದು. ಅದಕ್ಕೆ ಸಂಪೂರ್ಣವಾಗಿ ನಾವು ಪ್ರೊಟೆಕ್ಷನ್ ಅಂತ ಏನೇನು ಹೇಳ್ತೀವಿ ಅದನ್ನು ತಗೋಬೇಕಾಗುತ್ತೆ. ಟೆಕ್ನಿಕಲ್ ಪಾಯಿಂಟ್ ಕೇಳ್ಬೋದಾ? ಸುನಿಲ್ ಅವರು ಕಮ್ಯುನಿಟಿ ಮೆಡಿಸಿನ್ ಪ್ರೊಫೆಸರು, ಅವ್ರು ವ್ಯಾಕ್ಸಿನ್ ಬಗ್ಗೆ ತುಂಬ ವಿಚಾರಗಳು ಗೊತ್ತಿರುತ್ತೆ. ವೈರಸ್ ವ್ಯಾಕ್ಸಿನ್ಗಳಿಗೆ ದಟ್ ಈಸ್ ಆ ಪರ್ಟಿಕ್ಯುಲರ್ ಸ್ಪೀಸೀಸ್ ಅಥವಾ ಏನು ಇದಾಗಿರುತ್ತೆ ಅದಕ್ಕೆ ಸ್ಪೆಸಿಫಿಕ್ಕು. ಇವತ್ತು ಬಂದಿರೋದು ಮ್ಯುಟೇಟೆಡ್ ವೈರಸ್. ನಾನು 3 ಡೋಸ್ ತೊಗೊಂಡಿದ್ದೀನಿ ಕೋವಿಶೀಲ್ಡು. ರಿಯಲಿ ಡಸ್ ಇಟ್ ಪ್ರೊಟೆಕ್ಟ್ ಮೀ ಅಂತ? ಅಬ್ಸಲ್ಯೂಟ್ಲಿ ಸರ್. ಸಿ ವಾಟ್ ಹ್ಯಾಪನ್ಸ್ ಈಸ್, ತಾವು ಈಗ ಹೇಳ್ದಂಗೆ ಒಂದು ವ್ಯಾಕ್ಸಿನ್ ತೊಗೊಂಡು ಹೋಗ್ತಾ ಹೋದಾಗ ಈಗ 3 ಡೋಸ್ ತೊಗೊಂಡಿದ್ದೀರಾ, ಪ್ರೊಟೆಕ್ಷನ್ ಆಗುತ್ತೆ. ಆ್ಯಂಡ್ ವೆನೆವರ್ ಈಗ ಒಂದ್ಸಲ ವೈರಸ್ ಮಾಡಿದಾಗ ಮೋಸ್ಟ್ ಆಫ್ ದ ಟೈಮ್ ಇಟ್ ಕವರ್ಸ್ ಈವನ್ ಇಟ್ ಸಬ್ಲೀನೇಜಸ್ ಆರ್ ಸಮ್ ವೇರಿಯಂಟ್ಸ್. ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಕವರ್. ಈಗ ತಾವು ವ್ಯಾಕ್ಸಿನ್ ತೊಗೊಂಡಾಗ ಈಗ ಏನಾಗಿದೆ, WHO ಪ್ರಕಾರ ಆಲ್ಮೋಸ್ಟ್ ಇಟ್ ಈಸ್ ಗಿವಿಂಗ್ ಪ್ರೊಟೆಕ್ಷನ್ ಎಲ್ಲದರಲ್ಲೂ ಕೂಡ. ಬಟ್ ಎಕ್ಸ್ಟ್ರಾ ಅಂದರೆ ಇವನ್ನೆಲ್ಲ ಬಿಟ್ಬಿಟ್ಟು ಹೊಸದು ಯಾವುದಾದ್ರೂ ವೇರಿಯಂಟ್ ಬಂದರೆ ಅಂಥ ವೇರಿಯಂಟಿಗೆ ವ್ಯಾಕ್ಸಿನ್ ಅಂತರ ಇಮ್ಯೂನ್ ಎಸ್ಕೇಪಿಸಮ್ ಅಂತ ಹೇಳ್ತೀವಿ. ಅಂಥ ಒಂದು ಟೈಮಲ್ಲಿ ಅದೇನಾದರೂ ಆ ಪ್ರೊಸೀಜನ್ ಆದಾಗ ಅಂಥ ಟೈಮಲ್ಲಿ ಪ್ರೊಟೆಕ್ಷನ್ ಕಮ್ಮಿ ಆಗುತ್ತೆ. ಬಟ್ ಡೆಫಿನೆಟ್ಲಿ ವಾಟ್ ಎವರ್ ವ್ಯಾಕ್ಸಿನ್, ಈವನ್ ತಾವು ಹೇಳಿರೋ ಪ್ರಶ್ನೆ ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯವರು ಕ್ಲಿಯರಾಗಿ ಹೇಳಿದ್ದಾರೆ. ವೆರಿ ಕ್ಲಿಯರ್ಲಿ ನಾವು ಹಳೆ ವ್ಯಾಕ್ಸಿನ್ ಏನು ತೊಗೊಂಡಿದ್ದೀವಿ, ಇಟ್ ಗಿವ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಒಮಿಕ್ರಾನ್ ಮತ್ತು J.1 ಕೂಡ ಇದರಿಂದ ಪ್ರೊಟೆಕ್ಷನ್ ಸಂಪೂರ್ಣವಾಗಿ ಸಿಗುತ್ತೆ. ಬಟ್ ಹೊಸ ತಳಿ ಬಂದರೆ ಇಮ್ಯೂನ್ ಎಸ್ಕೇಪಿಸಮ್ ಕಷ್ಟ ಆಗುತ್ತೆ. ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಹಾವೇರಿಯಿಂದ ರಮೇಶ್ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ರಮೇಶ್ ಅವರ ಪ್ರಶ್ನೆ ಕೇಳಿ. ಮೇಡಮ್ ಅವರೇ ಕೇಳಿ. ಹಲೋ. ಟಿವಿ ಮ್ಯೂಟ್ ಮಾಡ್ಬಿಡಿ, ಡೈರೆಕ್ಟ್ ಫೋನ್ ಅಲ್ಲಿ ಮಾತಾಡಿ. ರಮೇಶ್ ಅವರ ಫೋನ್ ಅಲ್ಲಿ ಮಾತಾಡ್ದೆ. ಪ್ರಶ್ನೆ ಕೇಳಿ ಮೇಡಮ್ ಅವರೇ. ನಮ್ದು ಅಂಜನಪ್ಪ ಡಾಕ್ಟರ್ ಇದಾರಲ್ಲ, ಅವ್ರನ್ನ ಕೇಳಬೇಕಿತ್ತು. ಹೇಳಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿಯಪ್ಪ. ಸರ್ 4ನೇ ಎಲೆ ಇದೆ ಅಂತೀರಲ್ಲ, ಅದು ಯಾವ ತರದಲ್ಲಿ ಇದೆ ಸರ್ 4ನೇ ಎಲೆ? ಹಂಗ. ಬಟ್ ಈ ಅಲೆಗಳ ಬಗ್ಗೆ ಮಾತನಾಡಬೇಕಾದ್ರೆ ಅಮ್ಮ, ಇದು ನಮಗೆ ಫಸ್ಟ್ ಟೈಮ್ ನೋಡಿ, ಇವನ್ನೆಲ್ಲ ಪ್ಯಾಂಡಮಿಕ್ ಡಿಸೀಸ್ ಅಂತೀವಿ ನಾವು ಪ್ಯಾಂಡಮಿಕ್ ಡಿಸೀಸ್ ನೋಡೋದು ಒನ್ಸ್ ಇನ್ 25 to 30 years. ಹಿಂದಿನ ಪ್ಯಾಂಡಮಿಕ್ಕು ಇನ್ಫ್ಲೂಯೆನ್ಸಾ ಇತ್ತು. ಅದಾದಮೇಲೆ ನಾನು ಡಾಕ್ಟ್ರಾಗಿ 40 ವರ್ಷ ಆಯ್ತು, ಈ ಪ್ಯಾಂಡಮಿಕ್ಕೇ ನೋಡಿರಲ್ಲ. ಈ ಕೋವಿಡ್ ಬಂದಮೇಲೆ ನಮಗೆ 1ನೇ ಅಲೆ, 2ನೇ ಅಲೆ, 3ನೇ ಅಲೆ. ಬಟ್ ನನಗೆ ಐ ಆಮ್ ನಾಟ್ ವೆರಿ ಕ್ಲಿಯರ್, ಅವರೇ ಆನ್ಸರ್ ಮಾಡಬೇಕು. ಈ 4ನೇ ಅಲೆ ಅಂತ ಇದನ್ನು ಕರಿಬೋದಾ ಅಂತ. ಇದು ಹೊಸ ವೇರಿಯಂಟ್ ಬಂದಿರೋದ್ರಿಂದ 1.5 ವರ್ಷ ಗ್ಯಾಪು ಇತ್ತು. ಈಗ ಜನಗಳಿಗೆ ಆ ಭಯ ಆತಂಕ ಇತ್ತಲ್ಲ, 2ನೇ ಅಲೆಗಳು ತುಂಬ ಜನ ಸತ್ತೋದ್ರು, 3ನೇ ಅಲೆಗಳು ಸ್ವಲ್ಪ ಕಡಿಮೆ ಆಯಿತು. ಈ 4ನೇ ಅಲೆ ಏನಾಗ್ಬೋದು ಸಮಾಜಕ್ಕೆ ಅನ್ನೋ ಅವ್ರ ಪ್ರಶ್ನೆಗೆ ನಿಜವಾಗ್ಲೂ ಇದು ನಾನು ಫಸ್ಟ್ ಆಫ್ ಆಲ್ ನನಗೆ ಡೌಟ್, ಇದನ್ನು 4ನೇ ಅಲೆ ಅಂತ ಕರಿಬೇಕೋ ಬೇಡವ ಅಂತ. ಸರ್, ಇದು 4ನೇ ಅಲೆ ಅಂತ ಕರೀಲಿಕ್ಕೆ ಬರೋದಿಲ್ಲ. ಬಿಕಾಸ್ ಕೇಸಸ್ ಆರ್ ವೆರಿ ಲೆಸ್. ಕೇಸಸ್ಸು ಕಮ್ಮಿ. ಅಲೆ ಅಂದರೆ ಕೇಸಸ್ಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಹೋಗಬೇಕು. ಆಮೇಲೆ ಇದು ಹೊಸ ಅಲೆನ ಸೃಷ್ಟಿ ಮಾಡಲಿಕ್ಕೆ ಇದು ಹೊಸ ಒಂದು ಏನಿದೆ ವೇರಿಯಂಟ್ ಅಲ್ಲ, ಇಟ್ ಈಸ್ ಎ ಸಬ್ಲಿನೇಜ್ ಆಫ್ ಒಮಿಕ್ರಾನ್ ಇರೋದ್ರಿಂದ ಇದರಿಂದ ಖಂಡಿತವಾಗ್ಲೂ ಕೂಡ